ಕೊಡಗಿನಲ್ಲಿ ಪ್ರಥಮ ಬಾರಿಗೆ ತೀಯನ್ ಮಹಾಸಭಾ ಅಸ್ತಿತ್ವಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಬಲಪಡಿಸಿ ತೀಯನ್ ಸಮಾಜದ ಸೇವೆಗೆ ಮುಂದಾಗುವುದಾಗಿ ಸಂಘದ ಸ್ಥಾಪಕ ಅಧ್ಯಕ್ಷ ಎಎನ್ ಪದ್ಮನಾಭ್ ಸೋಮವಾರಪೇಟೆಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ತೀಯನ್ ಸಮುದಾಯ ಹಿಂದುಳಿದ ಸಮಾಜವಾಗಿದ್ದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಸಾಧಿಸಿಲ್ಲ. ಸರ್ಕಾರಿ ಸೌಲಭ್ಯಗಳಿಂದಲೂ ವಂಚಿತವಾಗಿದೆ. ಈ ನಿಟ್ಟಿನಲ್ಲಿ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಹಾಗೂ ಅಭಿವೃದ್ಧಿಗೆ ನೆರವು ಒದಗಿಸುವ ಉದ್ದೇಶದಿಂದ ಮಹಾಸಭಾವನ್ನು ರಚಿಸಲಾಗಿದೆ ಎಂದು ಪದ್ಮನಾಭ್ ಹೇಳಿದರು. ದಿನಾಂಕ 21/1/2026 ಬುಧವಾರ ಅಂದರೆ ಇವತ್ತು ಮಡಿಕೇರಿ ರಾಜದರ್ಶನ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತೀಯನ್ ಸಭೆಯನ್ನು ನಾವು ಕರೆಯಲಾಗಿತ್ತು. ಅದರಿಂದ ಯಾರೆಲ್ಲ ಈ ತೀಯ ಸಮಾಜದಲ್ಲಿ ಮುಂದೆ ಬಂದು ಈ ಸಮಾಜವನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಮುದಾಯದವರಿಗೆ ಒಳ್ಳೆಯ ಅಭಿವೃದ್ಧಿ ಹಾಗೂ ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಇಂಥ ವಿಷಯಗಳಲ್ಲಿ ಗಮನವಿಟ್ಟು ಮುಂದೆ ಕೆಲಸವನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿದ್ವಿ ನಾವು. ಹಾಗೆ ಜಿಲ್ಲಾ ಮಟ್ಟದ ಒಂದು ಪದಾಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ. ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಅಶೋಕ್ ಕುಮಾರ್ SK ಅವರನ್ನು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸುದರ್ಶನ್ NC ಅವರನ್ನು, ಜಿಲ್ಲಾ ಖಜಾಂಚಿ MK ಮೋಹನ್ ಅವರನ್ನು, ಜಿಲ್ಲಾ ಯೂತ್ ಅಧ್ಯಕ್ಷರಾಗಿ ಸಜೀವ್ ಭರತ್, ಉಪಾಧ್ಯಕ್ಷರಾಗಿ ಪ್ರವೀಣ್, ಸಹಾಯಕ ಸಲಹೆಗಾರಾಗಿ ಶಶಿಕುಮಾರ್ ಹಾಗೂ ಮತ್ತು ನಮ್ಮ ತೀಯ ಸಮಾಜದ ಒಂದು ಸಲಹೆಗಾರರಾಗಿ TK ಸುಧೀರ್ ಅಂತ ಹೇಳಿದರೆ ಮಡಿಕೇರಿ ಮುತ್ತಪ್ಪ ದೇವಸ್ಥಾನದ ಅಧ್ಯಕ್ಷರು, ಅವರನ್ನು ಕೂಡ ನಮ್ಮ ಸಲಹೆಗಾರರಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಸಮುದಾಯದ ಪ್ರಮುಖರನ್ನೊಳಗೊಂಡ ಜಿಲ್ಲಾ ಮಟ್ಟದ ಸಮಿತಿ ರಚಿಸಿ ಅಧಿಕೃತವಾಗಿ ಉದ್ಘಾಟಿಸಲಾಗಿದೆ. ಮುಂದೆ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಿ ಸಮುದಾಯದ ಎಲ್ಲ ಸಂಘಟನೆಗಳೊಂದಿಗೆ ಬೆಸೆಯುವಂತೆ ಮಾಡಲಾಗುವುದು. ಮಹಾಸಭಾವು ಸಮಾಜದ ಇತರ ಸಮುದಾಯಗಳೊಂದಿಗೆ ಸಾಮರಸ್ಯ ಸಾಧಿಸಿ ಕಾರ್ಯಕ್ರಮ ಆಯೋಜಿಸಲಿದೆ. ಸಂಸ್ಕೃತಿ ಉಳಿವು ಬೆಳವಣಿಗೆಗೆ ಶ್ರಮಿಸಲಿದೆ ಎಂದು ಪದ್ಮನಾಭ್ ಹೇಳಿದರು. ಇತ್ತೀಚೆಗೆ ಮುಕ್ತಾಯವಾದ ಸಮೀಕ್ಷೆಯಲ್ಲಿ ತೀಯನ್ ಸಮುದಾಯಕ್ಕೆ ಸೂಕ್ತ ಮಾಹಿತಿ ಲಭ್ಯವಾಗಿಲ್ಲ. ತೀಯನ್, ತೀಯರ್, ತೀಯ ಇತ್ಯಾದಿ ಹೆಸರುಗಳಿಂದ ಸಮುದಾಯವನ್ನು ಗುರುತಿಸಲಾಗಿದೆ. ಕೇಂದ್ರ, ರಾಜ್ಯ ಹಾಗೂ ಕೇರಳ ಸರ್ಕಾರದ ಜಾತಿ ಪಟ್ಟಿಯಲ್ಲೂ ಗೊಂದಲಗಳಿವೆ. ಈ ಸಮಸ್ಯೆ ಪರಿಹಾರಕ್ಕಾಗಿ ಹೋರಾಟ ರೂಪಿಸಲಾಗುವುದು ಎಂದು ಪದ್ಮನಾಭ್ ಹೇಳಿದರು. ಮುಂದಿನ ದಿನಗಳಲ್ಲಿ ಉಳಿದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಒಂದು ಸಭೆಗಳನ್ನು ಕರೆದು ತಾಲೂಕು ಮಟ್ಟದಲ್ಲಿ ಈ ಥರ ಸಂಘಟನೆ ಕಾರ್ಯಗಳನ್ನು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗೆ ಇದರಲ್ಲಿ ಸುಕುಮಾರ್ ಕೂಡ ಪತ್ರಕರ್ತರ ಒಂದು ನಮ್ಮ ಏನೇ ಸಮ್ಮೇಳನ ಮಾಡುವ ಪತ್ರ ವಿಷಯವಾಗಿರುವಾಗ ಅವರನ್ನು ಇದರಲ್ಲಿ ಇವರಿಗೊಂದು ಸ್ಥಾನ ಕೊಟ್ಟಿದ್ದೀವಿ. ಮತ್ತು ಜಯರಾಮ್ ಅವರು ಕೂಡ ಈ ಡೈರೆಕ್ಟರ್ ಆಗಿದ್ದಾರೆ ಇದರಲ್ಲಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಬಾಕಿ ಇರೋ ವಿಷಯಗಳನ್ನು ನಾವು ತಿಳಿಸ್ತೀವಿ. ಮತ್ತು ಇದು ಈ ತೀಯ ಸಮಾಜ ಮಾಡಲಿಕ್ಕೆ ಉದ್ದೇಶ ಏನು ಅಂತ ಹೇಳಿದರೆ, ಸ್ವಲ್ಪ ದಿನದ ಹಿಂದೆ ಜಾತಿ ಸಮೀಕ್ಷೆ ಆಯಿತು. ಈ ಜಾತಿ ಸಮೀಕ್ಷೆ ಏನು ಹೇಳಿದರೆ ಎಲ್ಲ ಸಮುದಾಯದವರು ಬಂದು ಅವರವರ ಜಾತಿ ಹೀಗೆ ಬರಿಬೇಕು ಅಂತ ಹೇಳ್ಬಿಟ್ಟು ಗೈಡ್ ಮಾಡಿದ್ರು. ಪತ್ರ ಸಮ್ಮೇಳನ ಹಾಗೂ ಪೇಪರ್ಗಳಲ್ಲಿ ನ್ಯೂಸ್ಗಳೆಲ್ಲ ಕೊಟ್ಟರು. ಬಗ್ಗೆ ಯಾರು ಒಂದು ಸಂಘಟನೆಯಲ್ಲಿ ಇರುವವರಾಗಿರ್ಬೋದು, ಇದರ ಜೊತೆ ಸೇರಿರುವ ಸಂಘಟನೆ ಆಗಿರ್ಬೋದು, ಯಾರು ಕೂಡ ಮಾಹಿತಿ ಕೊಡಲಿಲ್ಲ. ಅದರಿಂದ ಈಗ ಏನಾಗಿದೆ ಅಂತ ಹೇಳಿದರೆ, ಈಗ ನಮ್ಮನೇಲಿ 5 ಜನ ಇದ್ದರೆ 5 ಜನದ್ದು ಜಾತಿ ಸರ್ಟಿಫಿಕೇಟಲ್ಲಿ ಹಲವು ರೀತಿಯಿದೆ. ಈಗ ನನ್ನದ್ರಲ್ಲಿ ಬಂದ್ಬಿಟ್ಟು ತೀಯನ್ ಅಂತಿದೆ ಮತ್ತು ತೀಯ ಅಂತಿದೆ ಬ್ರ್ಯಾಕೆಟಲ್ಲಿ. ಇನ್ನು ತಂದೆಯಲ್ಲಿ ಬಂದ್ಬಿಟ್ಟು ತೀಯ ಅಂತ ಮಾತ್ರ ಇದೆ. ಮಗನದಲ್ಲಿ ನೋಡಿದರೆ ತೀಯರ್ ಅಂತಿದೆ, ಅಂದರೆ ಒಂದು ವೈ ಮಾತ್ರ ಇದೆ. ತೀಯರ್ ಮತ್ತು ತೀಯ ಅಂತ ಅಂದರೆ ಒಂದು ವೈ, ಅಂದರೆ ಒಂದು 5 ಮೋಡಲ್ ಆಗಿ ಈ ನಮ್ಮ ಒಂದು ತೀಯ ತೀಯ ಸಮುದಾಯದ ಒಂದು ಜಾತಿ ಹೆಸರು ಹಂಗೆ ಸ್ಪ್ರೆಡ್ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಅಂದರೆ ಸರ್ಕಾರದ ಗಮನಕ್ಕೆ ತಂದು
ಈಗ ಕೇಂದ್ರದಲ್ಲಿ ಬಂದ್ಬಿಟ್ಟು ತೀಯ ಅಂತ ಇದೆ. ಕೇಂದ್ರದ ನಮ್ಮ ಏನಾದರೂ ಇದ್ರೆ ಸರ್ಕಾರದ ಇದರಲ್ಲಿ ಇರೋದೆಲ್ಲ ತೀಯ ಅಂತ. ಆದರೆ ಕೇರಳ ಸರ್ಕಾರದಲ್ಲಿರೋದು ತೀಯ ಅಂತ ಇರೋದು. ಅಂದರೆ ಇಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ 4-5 ರೀತಿಯಲ್ಲಿ ಬದಲಾಗಿ ಇದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಎಲ್ಲ ಒಂದು ತೀರ್ಮಾನ ಮಾಡಿ ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ಒಂದೇ ಒಂದು ತೀಯ ಅಂತ ಇರೋದನ್ನ ಒಂದೇ ಕೇಂದ್ರದಲ್ಲಿ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಐಗೂರಿನ ಎಸ್ಆರ್ ಅಶೋಕ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಜಂಬೂರಿನ ಎನ್ಸಿ ಸುದರ್ಶನ್, ಸಲಹೆಗಾರರಾದ ಕಂಬಿಬಾಣೆಯ ಕೆಕೆ ಶಿವಕುಮಾರ್ ಹಾಗೂ ಯುವ ಘಟಕದ ಅಧ್ಯಕ್ಷ ಸಜಿ ಭರತ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.